ಜೆಸಿಬಿಯಿಂದ ಆಪರೇಷನ್ ಬಸವರಾಜ್ ಪ್ರಾರಂಭ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವನ ವಿರುದ್ಧ ಈಗ ಹೊಸ ಅಸ್ತ್ರ. ಯುಪಿ ಮಾದರಿಯಲ್ಲಿ ಬಸವರಾಜ್ ಮನೆಗೆ ನುಗ್ತಾ ಜೆಸಿಬಿ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಫುಟ್ಪಾತ್ ತೆರವಿನಲ್ಲಿ ಈಗ ಜಿಬಿಎ ಅಧಿಕಾರಿಗಳ ಮೇಲೆ ಏನು ಹಲ್ಲೆ ಮಾಡಿದಾರಲ್ಲ ಅದರ ಮುಂದುವರೆದ ಭಾಗದ ವಿಚಾರ ಇದು. ಈಗ ಜೆಸಿಬಿಯಿಂದ ಆಪರೇಷನ್ ಬಸವರಾಜ್ ಆರಂಭ ಆಗಿದೆ. ಯುಪಿ ಮಾದರಿಯಲ್ಲಿ ಬಸವರಾಜ್ ಮನೆಗೆ ನುಗ್ತಾ ಜೆಸಿಬಿ ಅನ್ನೋ ಪ್ರಶ್ನೆ ಇದು. ಶಿವಾಜಿನಗರದ ಬಸವರಾಜ್ ಪಡುಕೋಟೆ ಕಚೇರಿಯಲ್ಲಿ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಕಚೇರಿಯನ್ನು ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಕಚೇರಿ ಸೀಸ್ ಮಾಡುವಂತೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಸವರಾಜ್ ಮನೆ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಜಿಬಿಎ. ಸೊ ಬಸವರಾಜ್ ಪಡುಕೋಟೆ ಹೇಗೆ ಈಗ ಇಷ್ಟೆಲ್ಲ ಮಾಡಿದ್ದು ಯುಪಿ ಮಾದರಿಯಲ್ಲೇ ಆಯ್ತಾ ಅಂತ ನೋಡಿ. ದೊಣ್ಣೆ ಚೇರ್ಗಳಿಂದ ಹೊಡಿತಾ ಇದ್ದಾರೆ ಅಧಿಕಾರಿಗಳಿಗೆ. ದೊಣ್ಣೆ ಮತ್ತು ಚೇರ್, ಕೂತ್ಕೊಳ್ಳುವಂಥ ಚೇರ್ ಅದನ್ನ ಎತ್ತಿ ಅದರಿಂದ ಹೊಡೆದು ಅಧಿಕಾರಿಗಳಿಗೆ ತಮ್ಮ ತಂಟೆಗೆ ಬರದೇ ಥರ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದನ ಈಗ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ನೋಡ್ತಾ ಇದ್ದೀವಿ ನಾವು ಕೂಡ ದೃಶ್ಯಾವಳಿಗಳಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾದಂಥ ಬಸವರಾಜ್, ಈಗ ಆಪರೇಷನ್ ಬಸವರಾಜ್ ಆರಂಭ ಆಯ್ತಾ ಅನ್ನೋ ಪ್ರಶ್ನೆ. ಚಂದನ, ಅದು ನಿನ್ನೆ ಶಿವಾಜಿನಗರದಲ್ಲಿ ಏನು ನಡೀತು ಅದು ನಿಜಕ್ಕೂ ಅಮಾನುಷ ಹಾಗೆ ಅಮಾನವೀಯ. ಆ 11 ಜನ ಆರೋಪಿಗಳ ಮೇಲೆ FIR ದಾಖಲಾಯ್ತಲ್ಲ, ಅದರಲ್ಲಿ ಪ್ರಮುಖ ಆರೋಪಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಡುಕೋಟೆ ಮೇಲೆ ನಿನ್ನೆ 10 ಜನರನ್ನ ಕೂಡಲೇ ಪೊಲೀಸರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಆದರೆ ರಾತ್ರಿ 9 ಗಂಟೆ ಸುಮಾರಿಗೆ ಬಸವರಾಜ್ ಪಡುಕೋಟೆ ಅಬ್ಸ್ಕ್ಯಾಂಡ್ ಆಗಿರ್ತಾರಲ್ಲ ಬಸವರಾಜ್ ಪಡುಕೋಟೆಯನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗುತ್ತೆ. ಅಂದ್ರೆ ತಂಡಗಳನ್ನ ರಚನೆ ಮಾಡಿ 24 ಗಂಟೆಯಲ್ಲಿ ಪ್ರಮುಖ ಆರೋಪಿಯನ್ನ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಬಸವರಾಜ್ ಶುರು ಮಾಡಿ ಆತನನ್ನ ಅರೆಸ್ಟ್ ಮಾಡುವಂಥದ್ದು. ಶಿವಾಜಿನಗರದ ಸರ್ಕಲ್ ನಲ್ಲಿ ಗಲಾಟೆ ಆಯ್ತಲ್ಲ, ಅಲ್ಲಿಂದ 20-30 ಮೀಟರ್ ಅಲ್ಲಿ ಈ ನಮ್ಮ ಕರ್ನಾಟಕ ಸೇನೆಯ ಪ್ರಮುಖ ಕಚೇರಿ ಇದೆ. ಆ ಕಚೇರಿ ಸೂಕ್ತ ದಾಖಲಾತಿಗಳು ಇಲ್ಲ ಅನ್ನುವಂಥ ಮಾಹಿತಿ ಈಗ ಬಹಿರಂಗ ಆಗಿರುವಂಥದ್ದು. ಸದ್ಯ ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಕೇಂದ್ರ ಪಾಲಿಕೆ ಆಯುಕ್ತರಾದಂಥ ಜಗದೀಶ್ ಅವರು ಸ್ವತಃ ಕಚೇರಿಗೆ ಭೇಟಿಯನ್ನ ನೀಡಿ ಬಿಲ್ಡಿಂಗ್ ಓನರ್ ಹತ್ರ ಮಾತುಕತೆಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈ ಬಸವರಾಜ್ ಪಡುಕೋಟೆ ಅವರು ಆ ಬಿಲ್ಡಿಂಗ್ ನಲ್ಲಿ ನಾವು ಪ್ಲಂಬಿಂಗ್ ರಿಲೇಟೆಡ್ ಆಫೀಸ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಈ ನಮ್ಮ ಕರ್ನಾಟಕ ಸೇನೆ ಅನ್ನುವಂಥ ಆಫೀಸ್ ಅನ್ನ ಓಪನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಆ ಕಚೇರಿಗೆ OC ಇದೆಯಾ, CC ಇದೆಯಾ, ಎಲ್ಲ ಸೂಕ್ತ ದಾಖಲಾತಿಗಳು ಇದೆಯಾ ಅನ್ನುವಂಥ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಅಂದ್ರೆ ಪೊಲೀಸರು ಹಾಗೆ ಕಮಿಷನರ್ ಇಬ್ಬರೂ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಎಲ್ಲ ಆಯಾಮದಲ್ಲೂ ಮಾಡ್ತಾ ಇರುವಂಥದ್ದು. ಇದೊಂದೇ ಕಚೇರಿಯಲ್ಲ, ಬಸವರಾಜ್ ಪಡುಕೋಟೆಗೆ ಸೇರಿದಂತ ಎಲ್ಲ ಆಸ್ತಿಗಳ ಮೇಲೂ GBA ಕಣ್ಣಿಟ್ಟಿರುವಂಥದ್ದು. ಯಾವೆಲ್ಲ ಆಸ್ತಿಗಳ ದಾಖಲಾತಿ ಸೂಕ್ತ ಇಲ್ಲ, ಕರೆಕ್ಟ್ ಆಗಿಲ್ಲ, ಅದನ್ನ JCB ಮೂಲಕ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ ಅಂತ ಸ್ವತಃ ಕೇಂದ್ರ ಪಾಲಿಕೆ ಆಯುಕ್ತರಾದಂತ ಜಗದೀಶ್ ಅವರೇ ಮಾಡಿರುವಂಥದ್ದು. ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ, ಅದು ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು ನಿಜಕ್ಕೂ ಅಮಾನುಷ, ಅಮಾನವೀಯ. ಮುಂದೆ ಇಂಥ ಕೆಲಸ ಮಾಡೋರಿಗೆ ಇದು ಪಾಠ ಆಗಬೇಕು. ಹೀಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನ ಬಹಳ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.